ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಹಾಗಿದ್ರೆ ನಾನಿವತ್ತು ಒಂದು ಒಳ್ಳೆಯ ಮನೆಮದ್ದು ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಾನಿವತ್ತು ಮನೆಮದ್ದು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಯೂಸ್ ಆಗಿರೋ ವಿಡಿಯೋನೇ ಅಂತಲೇ ಹೇಳ್ಬೋದು. ಇದು ಡ್ರಿಂಕ್ ಯಾವುದು ಅಂತ ಅಂದ್ಕೊಂಡ್ರೆ, ಈ ಡ್ರಿಂಕ್ ನೀವು ಕುಡಿಯೋದ್ರಿಂದ ಬೇಗ ನೀವು ಸಣ್ಣ ಆಗ್ತೀರಾ. ಹಾಗೆಯೇ ನಮ್ಮಲ್ಲಿರುವ ಹೊಟ್ಟೆಯ ಬೊಜ್ಜು ತುಂಬ ಬೇಗನೆ ಮಂಜಿನಂತೆ ಕರಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಈ ಡ್ರಿಂಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ತುಂಬಾ ಆಸೆ ಇರುತ್ತೆ ಅಲ್ವಾ, ನಾವು ಬೇಗ ಸ್ಲಿಮ್ ಆಗಬೇಕು, ನಮ್ಮಲ್ಲಿರುವ ಹೊಟ್ಟೆ ಬೊಜ್ಜು ತುಂಬಾ ಇದೆ, ಯಾವಾಗ ಇದು ಹೊಟ್ಟೆ ಬೊಜ್ಜು ಹೋಗುತ್ತೆ ಅಂತಲೇ ಅಂದ್ಕೊಳ್ತಾ ಇರ್ತೀವಿ. ಹಾಗಿದ್ರೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಒಂದು ಪಾತ್ರೆ ತೆಗೆದಿಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ನೋಡಿ ನಾನು 250 ml ಅಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಎರಡು ನಿಂಬೆಹಣ್ಣನ್ನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ನಿಂಬೆಹಣ್ಣನ್ನು ರಸ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಹಾಗೆಯೇ ನೀವು ಕುದಿಸ್ಕೊಳ್ಬೇಕಾಗುತ್ತೆ. ಇದು ನೆಕ್ಸ್ಟ್ ನೋಡಿ, ಇವಾಗ ನಾನು ನಿಂಬೆಹಣ್ಣು ಹಾಕಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 5ರಿಂದ 6 ಕರಿಮೆಣಸು ಕಾಳು ಇರುತ್ತೆ ನೋಡಿ, ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ. ನೋಡಿ, ಈಗ ನಾನು ಒಂದು ಕುದಿ ಬರೋ ತನಕ ಹಾಗೆಯೇ ಕುದಿಸ್ಕೊಳ್ತೀನಿ. ನಂತರ ನೋಡಿ, ಇದನ್ನು ಕುದಿ ಬಂದಾದಮೇಲೆ ನೆಕ್ಸ್ಟ್ ನಾನು ಒಂದು ಕುದಿ ಪೂರ್ತಿ ಬಂದಾದಮೇಲೆ ಇದಕ್ಕೆ ಎರಡು ಚಿಕ್ಕ ಗಾತ್ರದ್ದು ನಾನು ಚಕ್ಕೆ ಹಾಕ್ಕೊಳ್ತೀನಿ. ಚಕ್ಕೆ ಅಷ್ಟೇ ಹಾಕ್ಕೊಳ್ಬೇಕಾಗುತ್ತೆ, ಮತ್ತೇನು ಹಾಕ್ಕೊಳ್ಳೋದು ಬೇಡ. ನೋಡಿ, ತೋರಿಸ್ತಾ ಇದ್ದೀನಿ ನಾನು, ಇದಿಷ್ಟ ಆದರೆ ಸಾಕು. ಇದನ್ನು ಚೆನ್ನಾಗಿ, ಅಂದರೆ ನಾನು 250 ml ನೀರು ತೊಗೊಂಡಿದ್ನಲ್ಲ, 200 ml ನೀರು ಬರೋ ತನಕ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಕುದಿಸ್ಕೊಂಡ ನಂತರ ಒಂದು ಗ್ಲಾಸ್ಗೆ ಹಾಕ್ಕೊಂಡು ನೀವು ಶೋಧಿಸ್ಕೊಳ್ಳಿ, ಅಂದರೆ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ, ನಾನು ಫಿಲ್ಟರ್ ಮಾಡ್ಕೊಳ್ತೀನಿ ಇವಾಗ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿರಬೇಕು, ಆವಾಗ ನೀವು ಕುಡ್ಕೊತಾ ಬನ್ನಿ. 7 ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಒಂದು ಒಳ್ಳೆಯ ರಿಸಲ್ಟ್ ಇದು. ನೋಡಿದ್ರಲ್ಲ, ಯಾವ ರೀತಿಯಾಗಿ ನೀವು ಮನೆಯಲ್ಲೇ ನೀವು ಈ ಥರ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡೆ ನೀವು ಮನೆಯಲ್ಲಿ ಮಾಡಿಕೊಂಡು ಕುಡಿಬೋದು. ತುಂಬಾ ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ತಡ ಮಾಡೋದಕ್ಕೆ ಇವತ್ತಿಂದಲೇ ನೀವು ಈ ರೀತಿಯಾಗಿ ಡ್ರಿಂಕು ಮಾಡಿಕೊಂಡು ಕುಡೀರಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.